ಕರ್ನಾಟಕ ಸರ್ಕಾರ ಹೊರಡಿಸಿರುವ ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದರೆ ಪಿಆರ್ಸಿ 2026ರ ಅಧಿಸೂಚನೆಯು ಸಾಂವಿಧಾನಿಕ ಮೌಲ್ಯಗಳು ಹಾಗೂ ಅಂತಾರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಗಂಭೀರ ಆತಂಕ. ವೀರನಗೌಡ ಪಾಟೀಲ್. ಮಾನ್ವಿ ಪಟ್ಟಣದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ ಅವರು, ಭಾರತದ ಸಂವಿಧಾನವು ದೇಶದ ಎಲ್ಲ ನಾಗರಿಕರಿಗೆ ಒಂದೇ ಪೌರತ್ವದ ವ್ಯವಸ್ಥೆಯನ್ನ ಕಲ್ಪಿಸಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಶಾಶ್ವತ ನಿವಾಸಿ ಎಂಬ ಪ್ರತ್ಯೇಕ ವರ್ಗವನ್ನ ರಚಿಸುವ ಪ್ರಯತ್ನವು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿತ್ತು. ಯಾವುದೇ ಸಾಂವಿಧಾನಿಕ ಅಥವಾ ಶಾಸನಬದ್ಧ ಅಧಿಕಾರವಿಲ್ಲದೆ ಈ ರೀತಿಯ ಪ್ರಮಾಣ ಪತ್ರ ವಿತರಿಸುವುದು ಪ್ರಶ್ನಾರ್ಹವಾಗಿದೆ ಎಂದು ಹೇಳಿದರು. ಅಲ್ಲದೆ ಸಮರ್ಥ ಕೇಂದ್ರ ಸಂಸ್ಥೆಗಳ ಮೂಲಕ ಭಾರತೀಯ ಪೌರತ್ವದ ಸಮಗ್ರ ಪರಿಶೀಲನೆ ನಡೆಸಿದೆ. ಕೇವಲ ಸ್ಥಳೀಯ ದಾಖಲೆಗಳ ಆಧಾರದ ಮೇಲೆ ಪ್ರಮಾಣ ಪತ್ರ ನೀಡಿದರೆ ಅಕ್ರಮ ವಲಸಿಗರು ಹಾಗೂ ವಿದೇಶಿ ಪ್ರಜೆಗಳು ಸಹ ಇದರ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಸರ್ಕಾರಿ ಸೌಲಭ್ಯಗಳು, ಶಿಕ್ಷಣ, ಉದ್ಯೋಗ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದುರುಪಯೋಗವಾಗುವ ಅಪಾಯವಿದ್ದು ರಾಷ್ಟ್ರೀಯ ಬದ್ಧತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆಯಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು. ಕೇಂದ್ರ ಗೃಹ ಸಚಿವಾಲಯವು ಅಧಿಸೂಚನೆಯ ಸಾಂವಿಧಾನಿಕ ಮಾನ್ಯತೆ ಕುರಿತು ಸಮಗ್ರ ಪರಿಶೀಲನೆ ನಡೆಸಿ ಆವರೆಗೆ ಅದರ ಅನುಷ್ಠಾನವನ್ನು ಸ್ಥಗಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು. ಅಧಿಸೂಚನೆ ಹೊರಡಿಸಲು ರಾಜ್ಯ ಸರ್ಕಾರಕ್ಕೆ ಇರುವ ಸಾಂವಿಧಾನಿಕ ಹಾಗೂ ಕಾನೂನುಬದ್ಧ ಅಧಿಕಾರದ ಕುರಿತು ವಿವರವಾದ ವರದಿ ಪಡೆದು ಸಮಗ್ರ ಪೌರತ್ವ ಪರಿಶೀಲನೆ ಇಲ್ಲದೆ ಯಾವುದೇ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾನ್ವಿ ಮಂಡಳಿ ಅಧ್ಯಕ್ಷ ವೀರಭದ್ರಗೌಡ ಬೋಗವತಿ, ಮುಖಂಡರಾದ ಮಾನಪ್ಪ ನಾಯಕ ಹಾಗೂ ಪ್ರಧಾನ ಕಾರ್ಯದರ್ಶಿ ಗುರುಸಿದ್ದಪ್ಪ ಕಣ್ಣೂರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಂಡಿ ಗೌಸ್ ಎನ್ಕೆ ಸ್ಟಿಂಗ್ ಫಾರ್ ಮಾನ್ವಿ. ನಮಸ್ಕಾರ. ನಿನ್ನೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೊಸ ಕಾನೂನನ್ನ ಈ ರಾಜ್ಯದಲ್ಲಿ ತರಲಿಕ್ಕೆ ಹೊರಟಿದ್ದಾರೆ. ರಾಜ್ಯದ ಎಸ್ಐಆರ್ ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವುದೇ ದಾಖಲೆಗಳಿಲ್ಲದಿದ್ರೂ ಕೂಡ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅಂತಕ್ಕಂಥ ಹೆಸರಿನಲ್ಲಿ ಒಂದು ತುಷ್ಟೀಕರಣ ರಾಜಕೀಯ ನೀತಿಯನ್ನ ಜಾರಿ ತರಲಿಕ್ಕೆ ಇವತ್ತು ಇಂದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಈ ದೇಶದ ಭದ್ರತೆಯ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಸಂವಿಧಾನ ವಿರೋಧಿ ನೀತಿಯನ್ನ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಎಸ್ಐಆರ್ ಬಹಳ ಅತ್ಯಂತ ತೀವ್ರಗತಿಯಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಮ್ಯಾಪಿಂಗ್ ನಲ್ಲಿ ಜಿಲ್ಲಾಧಿಕಾರಿಗಳನ್ನ ನಾವು ಭೇಟಿಯಾದಾಗ 95% ಮ್ಯಾಪಿಂಗ್ ಆಗಿದೆ, 97 ಆಗಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಇವರಿಗೆ ಇನ್ನು ಉಳಿದಂತ ನೈಜ ಮತದಾರ ಅಲ್ಲದವರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು, ಮತ ಬ್ಯಾಂಕ್ ರಾಜಕಾರಣ ಮಾಡಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಈ ಒಂದು ಸಂವಿಧಾನ ವಿರೋಧಿಯನ್ನ, ಆ ಸಂವಿಧಾನದ ಆರ್ಟಿಕಲ್ 14ರ ವಿರೋಧಿತನವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ದಿನ ಬೆಳಗಾದ್ರೆ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತ ಕಾಂಗ್ರೆಸ್ಸಿಗರು ಸಂವಿಧಾನವನ್ನ ಇವತ್ತು ಗಾಳಿಗೆ ತೂರಿದ್ದಾರೆ. ಇವತ್ತು ಸಂವಿಧಾನದ ಆಶಯಗಳಿಗೆ ಇವತ್ತು ತಿಲಾಂಜಲಿ ನೀಡಿದ್ದಾರೆ. ಈ ರೀತಿಯ ವರ್ತನೆಯಿಂದ ಈ ದೇಶದ ಆಂತರಿಕವಾಗಿರತಕ್ಕಂತ ಭದ್ರತೆ ಬಹಳ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನಾವು ನಾಳೆ ಸೋಮವಾರ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಿದ್ದೇವೆ. ಅದರ ಜೊತೆಗೆ ಈ ಕಾನೂನನ್ನ ಜಾರಿಗೆ ತರೋದ್ರು ಅವ್ರೇನಾದ್ರೂ ಒತ್ತಾಯ ಮಾಡಿದ್ರೆ, ಅದೇನಾದ್ರೂ ಇಲ್ಲಿ ಒತ್ತಡ ಹಾಕಿದ್ರೆ ನಾವು ಅದನ್ನ ಕೂಡಲೇ ಕೇಂದ್ರ ಸರ್ಕಾರ ಇದರ ಮಧ್ಯಸ್ಥಿಕೆಯನ್ನ ವಹಿಸಬೇಕು. ಅದು ಕೇಂದ್ರದ ಗೃಹ ಇಲಾಖೆ ಇದನ್ನ ಮಧ್ಯಸ್ಥಿಕೆಯನ್ನು ವಹಿಸಬೇಕಂತೇಳಿ ನಾವು ಕೂಡ ಮನವಿಯನ್ನು ಮಾಡ್ತೇವೆ. ಒಂದ್ ವೇಳೆ ಇದಕ್ಕೂ ಮೀರಿ ಈ ಕಾಂಗ್ರೆಸ್ ಸರ್ಕಾರ ಮುಂದೆ ಹೆಜ್ಜೆ ಇಟ್ರೆ ರಾಜ್ಯಾದ್ಯಂತ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನ ಕೈಗೊಳ್ತೇವೆ. ಈಗ ಎಸ್ಐಆರ್ ಬಗ್ಗೆ ಯಾವ ರೀತಿ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ನಾವು ಬೇರೆ ಕಡೆ ಇವತ್ತು ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಸಮುದಾಯ ಭವನಗಳಲ್ಲಿ ಕುತ್ಕೊಂಡು ಇವತ್ತು ಹೈಕೋರ್ಟ್ ಆದೇಶ ಇದೆ ಪ್ರತಿಯೊಬ್ಬರ ಮನೆಗೆ ಹೋಗ್ಬೇಕು ಅಂತೇಳಿ. ಆದ್ರೆ ಇವತ್ತು ಅಧಿಕಾರಿಗಳು ಒತ್ತಡಕ್ಕೆ ಒಳಗಾಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಇವತ್ತು ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು ಕೂಡ ನಾವು ಈಗಾಗಲೇ ಖಂಡಿಸ್ತೇವೆ. ಒಟ್ಟಾರೆ ಈ ಎಸ್ಐಆರ್ ಪ್ರಕ್ರಿಯೆಯಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನೈಜ ಮತದಾರರು ಯಾವನು ಮತದಾರರಿದ್ದಾನೆ ಅವನಿಗೆ ಅನ್ಯಾಯವಾಗದ ರೀತಿಯಲ್ಲಿ ಎಲ್ಲರೂ ಮತಪಟ್ಟಿಯಲ್ಲಿ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ.
ಅದು ಬಿಟ್ಟು ಇನ್ನೊಂದು ಮತ್ತೆ ನೆಕ್ಸ್ಟ್ ಏನಾದ್ರು ಅದ್ರ ಜೊತೆ ಒಂದು ಸರ್ ಎನ್ಯುಮರೇಷನ್ ಫಾರ್ಮ್ ಏನ್ ಕೊಡ್ತಾರಲ್ಲ ಆ ಫಾರ್ಮ್ ಅನ್ನ ಭರ್ತಿ ಮಾಡಿ ವಾಪಸ್ ಕೊಟ್ಟಾಗ ಅದರ ಅಕ್ನಾಲಜ್ಮೆಂಟ್ ತಗೊಂಡು 2 ಫಾರ್ಮ್ ಅನ್ನ ಕೊಟ್ಟಿರ್ತಾರೆ, ಒಂದಕ್ಕೆ ಅಕ್ನಾಲಜ್ಮೆಂಟ್ ಕೊಟ್ಟು ಇನ್ನೊಂದು ಫಾರ್ಮ್ ಅನ್ನ ಆ BLO ಗಳಿಗೆ ಕೊಟ್ಟಾಗ ಮಾತ್ರ ಅದು ಸಂಪೂರ್ಣ ಆಗುತ್ತೆ. ಇವಾಗ ಅದ್ರ ಜೊತೆಗೆ ಕೊಡ್ತಾ ಇದ್ದಾರಲ್ಲ, ಮುಂದೆ ಏನಾದ್ರು ಇಲ್ಲ 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 ಈಗ ಪ್ರತಿ ಮನೆಗೆ ಹೋದಾಗ ಅದನ್ನ ಫಾರ್ಮ್ ಗಳನ್ನ ಹಂಚಿಕೆ ಮಾಡ್ಬೇಕು. ಮೊದಲನೇ ಹಂತದಲ್ಲಿ ಫಾರ್ಮ್ ಗಳ ಹಂಚಿಕೆ ಆಗ್ಬೇಕು. 2ನೇ ಹಂತದಲ್ಲಿ ಫಾರ್ಮ್ ಅನ್ನ ರಿಸೀವ್ ಮಾಡ್ಕೋಬೇಕು. 3ನೇ ಹಂತ ಆ ಕರಡು ಮತದಾರರ ಪಟ್ಟಿ ಇಲ್ಲಿಗೆ ಮುಗಿತಂತ ಅಲ್ಲ. ಈ ಮತದಾರರ ಪಟ್ಟಿಯಲ್ಲಿ ಏನು ಆಗಸ್ಟ್ 5ರ ಒಂದು ಏನು ಮತದಾರರ ಪಟ್ಟಿ ಏನು ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ, ಮುಂದೆ ನಮಗೆ ಅದಕ್ಕೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೂ ಕೂಡ ಕಾಲಾವಕಾಶ ಇದೆ. ಅದರಲ್ಲಿ ನೈಜ ಮತದಾರರಲ್ಲದವ್ರು ಬಂದ್ರೆ ನಾವು ಸುಮ್ಮನೆ ಕೊಡೋದಿಲ್ಲ. ನಾವು ಅದರಲ್ಲಿ ಬೋಗಸ್ ಮತದಾರರು ಸೇರಿದ್ರೆ ಮತ್ತೆ ನಮ್ದು ಹೋರಾಟ, ಮತ್ತೆ ಅದಕ್ಕೆ ಅಬ್ಜೆಕ್ಷನ್ ಕೊಡ್ಲಿಕ್ಕೆ ಅದಕ್ಕೆ ದಾಖಲೆ ಕೇಳಲಿಕ್ಕೆ ಅವಕಾಶ ಇದೆ. ಆದ್ರೆ ನಾವೆಲ್ಲ BLO 2ಗಳಿಗೆ ಹೇಳೋದಿಷ್ಟೇ, ನಾವು ಎಲ್ಲಾ ನೈಜ ಮತದಾರ ಯಾರದಾರ ಅವ್ರಷ್ಟು ಅದ್ರಲ್ಲಿ ಸೇರ್ಪಡೆ ಆಗ್ಬೇಕು. ಅದಕ್ಕೆ ಸೂಕ್ತ ದಾಖಲಾತಿ. ನಮಸ್ಕಾರ. ನಿನ್ನೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಹೊಸ ಕಾನೂನನ್ನ ಈ ರಾಜ್ಯದಲ್ಲಿ ತರಲಿಕ್ಕೆ ಹೊರಟಿದ್ದಾರೆ. ರಾಜ್ಯದ SIR ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವುದೇ ದಾಖಲೆಗಳಿಲ್ಲದಿದ್ರೂ ಕೂಡ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅಂತಕ್ಕಂಥ ಹೆಸರಿನಲ್ಲಿ ಒಂದು ಪುಷ್ಟೀಕರಣ ರಾಜಕೀಯ ನೀತಿಯನ್ನ ಜಾರಿ ತರಲಿಕ್ಕೆ ಇವತ್ತು ಇಂದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಈ ದೇಶದ ಭದ್ರತೆಯ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಸಂವಿಧಾನ ವಿರೋಧಿ ನೀತಿಯನ್ನ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ SIR ಬಹಳ ಅತ್ಯಂತ ತೀವ್ರಗತಿಯಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಮ್ಯಾಪಿಂಗ್ ನಲ್ಲಿ ಜಿಲ್ಲಾಧಿಕಾರಿಗಳನ್ನ ನಾವು ಭೇಟಿಯಾದಾಗ 95% ಮ್ಯಾಪಿಂಗ್ ಆಗಿದೆ, 97 ಆಗಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಇವರಿಗೆ ಇನ್ನು ಉಳಿದಂತ ನೈಜ ಮತದಾರ ಅಲ್ಲದವರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು, ಮತ ಬ್ಯಾಂಕ್ ರಾಜಕಾರಣ ಮಾಡ್ಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಈ ಒಂದು ಸಂವಿಧಾನ ವಿರೋಧಿಯನ್ನ, ಆ ಸಂವಿಧಾನದ ಆರ್ಟಿಕಲ್ 14ರ ವಿರೋಧಿತನವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ದಿನ ಬೆಳಗಾದ್ರೆ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತ ಕಾಂಗ್ರೆಸ್ಸಿಗರು ಸಂವಿಧಾನವನ್ನ ಇವತ್ತು ಗಾಳಿಗೆ ತೂರಿದ್ದಾರೆ. ಇವತ್ತು ಸಂವಿಧಾನದ ಆಶಯಗಳಿಗೆ ಇವತ್ತು ತಿಲಾಂಜಲಿ ನೀಡಿದ್ದಾರೆ. ಈ ರೀತಿಯ ವರ್ತನೆಯಿಂದ ಈ ದೇಶದ ಆಂತರಿಕವಾಗಿರ್ತಕ್ಕಂಥ ಭದ್ರತೆ ಬಹಳ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನಾವು ನಾಳೆ ಸೋಮವಾರ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಿದ್ದೇವೆ. ಅದರ ಜೊತೆಗೆ ಈ ಕಾನೂನನ್ನ ಜಾರಿಗೆ ತರೋದ್ರು ಅವ್ರೇನಾದ್ರೂ ಒತ್ತಾಯ ಮಾಡಿದ್ರೆ, ಅದೇನಾದ್ರೂ ಇಲ್ಲಿ ಒತ್ತಡ ಹಾಕಿದ್ರೆ ನಾವು ಅದನ್ನ ಕೂಡಲೇ ಕೇಂದ್ರ ಸರ್ಕಾರ ಇದರ ಮಧ್ಯಸ್ಥಿಕೆಯನ್ನ ವಹಿಸಬೇಕು. ಅದು ಕೇಂದ್ರದ ಗೃಹ ಇಲಾಖೆ ಇದನ್ನ ಮಧ್ಯಸ್ಥಿಕೆಯನ್ನು ವಹಿಸ್ಬೇಕಂತೇಳಿ ನಾವು ಕೂಡ ಮನವಿಯನ್ನು ಮಾಡ್ತೇವೆ. ಒಂದ್ ವೇಳೆ ಇದಕ್ಕೂ ಮೀರಿ ಈ ಕಾಂಗ್ರೆಸ್ ಸರ್ಕಾರ ಮುಂದೆ ಹೆಜ್ಜೆ ಇಟ್ರೆ ರಾಜ್ಯಾದ್ಯಂತ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನ ಕೈಗೊಳ್ತೇವೆ. ಈಗ SIR ಬಗ್ಗೆ ಯಾವ ರೀತಿ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ನಾವು ಬೇರೆ ಕಡೆ ಇವತ್ತು ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಸಮುದಾಯ ಭವನಗಳಲ್ಲಿ ಕುತ್ಕೊಂಡು ಇವತ್ತು ಹೈಕೋರ್ಟ್ ಆದೇಶ ಇದೆ ಪ್ರತಿಯೊಬ್ಬರ ಮನೆಗೆ ಹೋಗ್ಬೇಕು ಅಂತೇಳಿ. ಆದ್ರೆ ಇವತ್ತು ಅಧಿಕಾರಿಗಳು ಒತ್ತಡಕ್ಕೆ ಒಳಗಾಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಇವತ್ತ SIR ಪ್ರಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು ಕೂಡ ನಾವು ಈಗಾಗಲೇ ಖಂಡಿಸ್ತೇವೆ. ಒಟ್ಟಾರೆ ಈ SIR ಪ್ರಕ್ರಿಯೆಯಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನೈಜ ಮತದಾರರು ಯಾವನು ಮತದಾರ ಇದ್ದಾನೆ ಅವನಿಗೆ ಅನ್ಯಾಯವಾಗದ ರೀತಿಯಲ್ಲಿ ಎಲ್ಲರೂ ಮತಪಟ್ಟಿಯಲ್ಲಿ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶೆ. ಅದು ಬಿಟ್ಟು ಇನ್ನೊಂದು ಮತ್ತೆ ನೆಕ್ಸ್ಟ್ ಏನಾದ್ರು ಅದ್ರ ಜೊತೆ ಸರ್ ಎನ್ಯುಮರೇಷನ್ ಫಾರ್ಮ್ ಏನ್ ಕೊಡ್ತಾರಲ್ಲ ಆ ಫಾರ್ಮ್ ಅನ್ನ ಭರ್ತಿ ಮಾಡಿ ವಾಪಸ್ ಕೊಟ್ಟಾಗ ಅದರ ಅಕ್ನಾಲಜ್ಮೆಂಟ್ ತಗೊಂಡು 2 ಫಾರ್ಮ್ ಅನ್ನ ಕೊಟ್ಟಿರ್ತಾರೆ, ಒಂದಕ್ಕೆ ಅಕ್ನಾಲಜ್ಮೆಂಟ್ ಕೊಟ್ಟು ಇನ್ನೊಂದು ಫಾರ್ಮ್ ಅನ್ನ ಆ BLO ಗಳಿಗೆ ಕೊಟ್ಟಾಗ ಮಾತ್ರ ಅದು ಸಂಪೂರ್ಣ ಆಗುತ್ತೆ. ಇವಾಗ ಅದ್ರ ಜೊತೆಗೆ ಕೊಡ್ತಾ ಇದ್ದಾರಲ್ಲ, ಮುಂದೆ ಏನಾದ್ರು ಇಲ್ಲ 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 ಈಗ ಪ್ರತಿ ಮನೆಗೆ ಹೋದಾಗ ಅದನ್ನ ಫಾರ್ಮ್ ಗಳನ್ನ ಹಂಚಿಕೆ ಮಾಡ್ಬೇಕು. ಮೊದಲನೇ ಹಂತದಲ್ಲಿ ಫಾರ್ಮ್ ಗಳ ಹಂಚಿಕೆ ಆಗ್ಬೇಕು. 2ನೇ ಹಂತದಲ್ಲಿ ಫಾರ್ಮ್ ಅನ್ನ ರಿಸೀವ್ ಮಾಡ್ಕೋಬೇಕು. 3ನೇ ಹಂತ ಆ ಕರಡು ಮತದಾರರ ಪಟ್ಟಿ
ಇಲ್ಲಿಗೆ ಮುಗಿತಂತ ಅಲ್ಲ. ಈ ಮತದಾರರ ಪಟ್ಟಿಯಲ್ಲಿ ಏನು ಆಗಸ್ಟ್ 5ರ ಒಂದು ಏನು ಮತದಾರರ ಪಟ್ಟಿ ಏನು ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ, ಮುಂದೆ ನಮಗೆ ಅದಕ್ಕೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೂ ಕೂಡ ಕಾಲಾವಕಾಶ ಇದೆ. ಅದರಲ್ಲಿ ನೈಜ ಮತದಾರರಲ್ಲದವ್ರು ಬಂದ್ರೆ ನಾವು ಸುಮ್ಮನೆ ಕೊಡೋದಿಲ್ಲ. ನಾವು ಅದರಲ್ಲಿ ಬೋಗಸ್ ಮತದಾರರು ಸೇರಿದ್ರೆ ಮತ್ತೆ ನಮ್ದು ಹೋರಾಟ, ಮತ್ತೆ ಅದಕ್ಕೆ ಅಬ್ಜೆಕ್ಷನ್ ಕೊಡ್ಲಿಕ್ಕೆ, ಅದಕ್ಕೆ ದಾಖಲೆ ಕೇಳಲಿಕ್ಕೆ ಅವಕಾಶ ಇದೆ. ಆದ್ರೆ ನಾವೆಲ್ಲ BLO2ಗಳಿಗೆ ಹೇಳೋದಿಷ್ಟೇ, ನಾವು ಎಲ್ಲಾ ನೈಜ ಮತದಾರ ಯಾರದಾರ ಅವ್ರಷ್ಟೇ ಅದ್ರಲ್ಲಿ ಸೇರ್ಪಡೆ ಆಗ್ಬೇಕು. ಅದಕ್ಕೆ ಸೂಕ್ತ ದಾಖಲಾತಿ